ಸ್ಟುಪಿಡ್ ಏನ್ ಹೇಳ್ತಿದ್ಯಾ ಅನ್ನೋದು ನಾನೇ ಇದೇನೋ ನಿಂಗೆ ಭಾವ ನಾನು ಹೇಳ್ತಿದ್ದಲ್ಲ ಸತ್ಯ ನನ್ನ ಮಾತು ನಂಬಿ ಅಂದ್ರೆ ಮಹೇಶ್ ಕೆಟ್ಟವರ ಹೌದಕ್ಕ ಅವನೊಬ್ಬ ಮೋಸಗಾರ ಅವನು ಐಶ್ವರ್ಯನ್ ಮದುವೆ ಆಗ್ಬೇಕು ಅಂತಿರೋದು ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಸುಖವಾಗಿ ಸಂಸಾರ ಮಾಡ್ಬೇಕು ಅಂತ ಅಲ್ಲ ತಾನೊಬ್ನೇ ಸುಖವಾಗಿರ್ಬೇಕು ಅನ್ನೋದಕ್ಕೋಸ್ಕರ ಹಣಕ್ಕೋಸ್ಕರ ತನ್ನನ್ನು ತಾನೇ ಕಿಡ್ನಾಪ್ ಮಾಡಿಸ್ಕೊಂಡು ನಿಮ್ಮ ಹತ್ರ 10 ಲಕ್ಷ ಕೀಳ್ಬೇಕು ಅಂತ ಇದ್ದಾನೆ ಅವನೊಬ್ಬ ಧನ ಪಿಶಾಚಿ ಅಕ್ಕ ಭಾವ ನಿಮ್ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಐಶ್ವರ್ಯನ್ ಮದ್ವೆನ ಆ ಮಹೇಶನ್ ಜೊತೆ ಮಾತ್ರ ಮಾಡಿಸ್ಬೇಡಿ ಪ್ಲೀಸ್ ಸಾಕು ಮುಚ್ಚೋ ಬಾಯಿ ಶುರು ಆಯ್ತಾ ನಿನ್ ಹಳೆ ಚಾಳಿ ತಮ್ಮ ಅಂತ ಮನೆಯಲ್ಲಿ ಇಟ್ಕೊಂಡು 3 ಹೊತ್ತು ಅನ್ನ ಹಾಕಿ ಮಗಗಿಂತ ಹೆಚ್ಚಾಗಿ ಸಾಕಿದ್ರೆ ನಿಯತ್ತಿಲ್ದಿರೋ ಒಂಥರ ಆಡ್ತೀಯ ನಿನ್ ಬದಲು ಒಂದ್ ಬೀದಿ ನಾಯಿನ್ ಸಾಕಿದಿದ್ರೆ ನಿಯತ್ತಾಗಾರು ಇರ್ತಾ ಇತ್ತು ನಿನ್ ತರ ಸ್ವಾರ್ಥ ತೋರಿಸ್ತಾ ಇರ್ಲಿಲ್ಲ ಇಂತ ಒಬ್ಬ ತಮ್ಮ ನನ್ಗಿದ್ದ ಅನ್ನೋದನ್ನ ಮರ್ತು ಬಿಡ್ತೀನಿ ಹೊರಟೋಗೋ ಇಲ್ಲಿಂದ ನಿನ್ನ ನೋಡ್ತಿದ್ರೇನೆ ಅಸಹ್ಯ ಆಗ್ತಿದೆ ನಂಗೆ ಹೋಗ್ತೀನಕ್ಕ ನಾನು ಹೊರಟೋಗ್ತೀನಿ ಆದ್ರೆ ನಮ್ಮ ಐಶ್ವರ್ಯಂಗ್ ಆಗ್ತಿರೋ ಅನ್ಯಾಯನ ತಡೆದು ಹೋಗ್ತೀನಿ ನಿಂಗೆ ಅಧಿಕಾರ ಇದೆ ನೀನ್ ನನ್ನನ್ನು ಏನ್ ಬೇಕಾದ್ರೂ ನನಗೆ ಬೇಜಾರಿಲ್ಲ ಆದ್ರೆ ನಮ್ಮ ಐಶ್ವರ್ಯನ್ ಮದ್ವೆನ ಮಹೇಶನ್ ಜೊತೆ ಮಾತ್ರ ಮಾಡಿಸ್ಬೇಡಿ ಅವಳು ನನ್ನ ಮಗಳು ಅವಳಿಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನ್ನೋ ತೀರ್ಮಾನನ ನಾವು ಮಾಡ್ಕೋತೀವಿ ನೀವು ಆ ಲೋಫರ್ಗೆ ಕೊಟ್ಟು ಮದುವೆ ಮಾಡೋದಾದ್ರೆ ಅವಳನ್ನ ಯಾವ್ದಾದ್ರು ಹಾಳು ಬಾವಿಗೆ ತಳ್ಳಿ ಸಾಯಿಸ್ಬಿಡಿ ಬಾಯ್ ಇಷ್ಟು ದಿವಸ ನಿನ್ನ ಅಕ್ಕ ನಿನಗೆ ಬುದ್ಧಿ ಹೇಳ್ತಿದ್ಲು ಅದನ್ನಾದ್ರೂ ನೋಡಿ ನೀನು ಪಾಠ ಕಲಿತೀಯ ಅಂತ ಅನ್ಕೊಂಡಿದ್ದೆ ಆದ್ರೆ ಇವತ್ತು ನೀನು ಆ ನಂಬಿಕೆನ ಕಳ್ಕೊಂಡ್ಬಿಟ್ಟೆ ಕಣ ನಾನು ನಿನಗೆ ಬೈಯಕ್ ಬಂದಾಗೆಲ್ಲ ನಿಮ್ಮ ಅಕ್ಕ ಬೇಡ ಸುಮ್ಮನೆ ಇರಿ ಅಂತ ನನ್ನನ್ನ ತಡಿತಾ ಇದ್ಲು ಆದ್ರೆ ಇವತ್ತು ಹಾಗಾಗಲ್ಲ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ಇದು ನನ್ನ ಮಗಳ ಜೀವನದ ಪ್ರಶ್ನೆ ಅವಳು ಮದುವೆಗೆ ಏನಾದ್ರೂ ತೊಂದರೆ ಆಗೋ ತರ ನೀನ್ ನಡ್ಕೊಂಡ್ರೆ ನಾನು ಮನುಷ್ಯನಾಗಿರಲ್ಲ ಮದುವೆ ಮುಗಿಯೋವರೆಗೂ ನೀನ್ ಎಲ್ಲಿದೀಯ ಅನ್ನೋ ಸುಳಿವು ಇಲ್ಲದೆ ಇರೋ ಹಾಗಿದ್ರೆ ಸರಿ ಇಲ್ಲ ಅಂದ್ರೆ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಂತ ನಿನ್ನ ಕೊಂದು ಹಾಕ್ಬಿಡ್ತೇನೆ ಜ್ಞಾಪಕ ಇಟ್ಕೋ